ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಟ್ಯೂಸ್ಡೇ. ನಿನ್ನೆ ಏನು ಗೊತ್ತಾ, ಸಂಡೇ ಅಲ್ಲ ಸಾರಿ, ನಿನ್ನೆ ಬಂದು ಮಂಡೇ. ಆ್ಯಕ್ಚುಲಿ ನಿನ್ನೆ ನಾನು ಹಾಫ್ ಡೇ ಅಷ್ಟೇ ವರ್ಕ್ ಮಾಡಿರೋದು. ಬಟ್ ನಾನು ಆಫ್ಟರ್ನೂನ್ ರಿಟರ್ನ್ ಬಂದುಬಿಟ್ಟೆ. ನಂಗೆ ಹೆಲ್ತ್ ಕರೆಕ್ಟ್ ಇರಲಿಲ್ಲ, ಅದಕ್ಕೆ ನಾನು ನಿನ್ನೆ ಬೇಗನೆ ಬಂದುಬಿಟ್ಟೆ. ಸೊ ನಿನ್ನೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು, ಬೇಗನೆ ಮುಗಿಸ್ಕೊಂಡು ನಾನು ಬಂದುಬಿಟ್ಟು ನಾನು ಮನೆಗೆ ರೀಚ್ ಆದಾಗಲೂ ನನಗೆ ಹೆಲ್ತ್ ಏನು ಕರೆಕ್ಟ್ ಹೋಗಿಲ್ಲ. ಸೊ ಹಂಗೇ ಇದ್ದೆ. ವೀಡಿಯೋ ಎಡಿಟಿಂಗು ಹಂಗೇ ಇತ್ತು, ಮಾಡಬೇಕಿತ್ತು ವೀಡಿಯೋ ಎಡಿಟಿಂಗ್, ಬಟ್ ಮಾಡಿಲ್ಲ. ಬಟ್ ಈವ್ನಿಂಗ್ ಮಾಡಬೇಕಂತ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದು ಸ್ವಲ್ಪ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಮತ್ತು ಎಡಿಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಮ ನೇಬರ್ ಮನೆಯವರೊಬ್ಬರು ತೀರ್ಕೊಂಡ್ಬಿಟ್ರು. ಸೊ ನಂಗೆ ಗೊತ್ತಿರಲಿಲ್ಲ ಅವರು ಡೆತ್ ಆಗಿದೆ ಅಂತ. ಎಲ್ಲರೂ ಅಂದರೆ ರೋಡಲ್ಲೆಲ್ಲ ಎಲ್ಲರೂ ಅಂದರೆ ವೆಯ್ಟ್ ಮಾಡ್ತಿದ್ರು, ಅವರು ಫ್ಯಾಮಿಲಿಯವರು ಅಂತ ಅಂದ್ಕೊತೀನಿ. ಸೊ ಅವಾಗ ನಂಗೆ ಗೊತ್ತಾಗಿಲ್ಲ. ಹೊರಗೆ ವೀಡಿಯೋ ಮಾಡಿದಾಗ ಆ್ಯಕ್ಚುಲಿ ಯಾರೂ ಇರಲ್ಲ. ಅಂದರೆ ನಿನ್ನೆ ಬಂದು ತುಂಬ ಮಂದಿ ಇದ್ದರು. ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕೆ ಇವತ್ತು ಇಷ್ಟು ಇದ್ದಾರೆ? ನಮ್ಮ ಮನೆ ಇರೋದು ತರ್ಡ್ ಫ್ಲೋರಲ್ಲಿ ಇದ್ದರು, ಎಲ್ಲ ಮಂದಿ ಕಾಣ್ತಾರೆ, ಎಲ್ಲ ಟೆರಿಸಲ್ಲಿ ಎಲ್ಲ ಕಾಣಿಸ್ತಾರೆ. ಯಾಕೆ ಇವತ್ತು ಇಷ್ಟು ಮಂದಿ ಇದ್ದಾರೆ ಅಂತ ನಮ್ಮ ಮಮ್ಮಿ ಜೊತೆ ಕೇಳ್ತಾನೆ ಇದ್ದೆ. ಮತ್ತು ಲಾಸ್ಟ್ ಗೊತ್ತಾಯಿತು ಯಾರೋ ಡೆತ್ ಆಗಿದ್ದಾರೆ ಅಂತ. ಸೊ ಡೆತ್ ಆಗಿದ್ದಾರೆ ಯಾರೋ ಪಕ್ಕದ ಮನೆಯಲ್ಲಿ. ಸೊ ಅದೇ ಸ್ವಲ್ಪ ಡೆತ್ ಆಗಿದ್ದರೆ ಸ್ವಲ್ಪ ಭಯನೇ ಇರುತ್ತಲ್ವ. ಸೊ ಅದೇ ಭಯ ಇತ್ತು. ಸೊ ಹಾಗೆಯೇ ಎಲ್ಲ ವೀಡಿಯೋ ಎಡಿಟ್ ಮಾಡಿಕೊಂಡು ಬೇಗ ಮಲ್ಕೊಂಡ್ವಿ ನಿನ್ನೆ. ಇವತ್ತು ಮಾರ್ನಿಂಗ್ ಎದ್ದಾಗ ಏನೋ ಪ್ರೊಟೆಸ್ಟ್ ಮಾಡ್ತಿದ್ರು, ಏನೋ ಜೈ ಮೋದಿ ಅಂತ ಹೇಳ್ತಿದ್ರು. ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಪ್ರೊಟೆಸ್ಟ್ ಮಾಡ್ತಿದ್ರು. ಬೆಳಿಗ್ಗೆನೇ ಫುಲ್ ಕ್ಯೂ ಮಾಡ್ಕೊಂಡು ಹೋಗ್ತಿದ್ರು. ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಬೆಳಿಗ್ಗೆನೇ ಮಾರ್ನಿಂಗೇ ಹೋಗ್ತಿದ್ರು. ಸೊ ಇದನ್ನು ನೋಡಿಬಿಟ್ಟು ಪಕ್ಕದ ಮನೆಯಲ್ಲಿ ಡೆತ್ತು ಆಗಿದ್ದಾರಲ್ವ, ಅದು ಒಂದು ತಲೆಯಲ್ಲಿತ್ತು. ನಾನು ಆ್ಯಕ್ಚುಲಿ ಏನು ಗೊತ್ತಾ, ವೀಡಿಯೋ ಎಡಿಟಿಂಗ್ ನೈಟ್ ಮಾಡ್ತಿದ್ದೆ. ಒಂದು 8 to 9 ಇಲ್ಲಾಂದರೆ 9 to 10. ಇನ್ ಕೇಸ್ ನನಗೇನಾದರೂ ಬೇರೆ ವರ್ಕ್ ಇದ್ದರೆ 12:15 ತನಕ ಹೊರಗಡೆನೇ ಕೂತ್ಕೊಂಡು ನಾನು ಎಡಿಟ್ ಮಾಡ್ತಿದ್ದೆ. ಒಳಗಡೆ ಬರ್ತಿರ್ಲಿಲ್ಲ. ಮಮ್ಮಿಗೆ ಏನಾದರೂ ಡಿಸ್ಟರ್ಬ್ ಆಗುತ್ತಾ ಅಂತ ನಾನು ವೀಡಿಯೋ ಎಡಿಟ್ ಮಾಡಿದಾಗ ಡೋರ್ ಹೊರಗಿಂದನೇ ಲಾಕ್ ಮಾಡಿಕೊಂಡು ಹೊರಗೇನೆ ಕೂತಿದ್ದೆ. ಬಟ್ ಇವತ್ತು ನಿನ್ನೆಯಿಂದ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅಂದರೆ ನಾವು ಇಲ್ಲಿ ಫಸ್ಟ್ ರೆಂಟ್ ಬಂದು ಈ ಮನೆ ಬಂದು ಒಂದು 2 month ಆಯಿತು. 2 month ಬಂದಾದಮೇಲೆ ನಮ್ಮ ಎದುರುಗಡೆ ಇರೋ ಮನೆಯವರು ಯಾರೋ ಅಂಕಲ್ ತೀರೋಗ್ಬಿಟ್ಟಿದ್ದಾರೆ. ಅಂದರೆ ಅದು ತಂದಿರೋದೆಲ್ಲ ನಾವು ನೋಡಿದ್ವಿ ಟ್ಯಾರಿಸ್ ಮೇಲಿಂದ ನಿಂತ್ಕೊಂಡು. ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ. ನಾನು ಹೊರಗಡೆ ಕೂತ್ಕೊಂಡು ಲೈಟ್ ಆಫ್ ಮಾಡಿಬಿಟ್ಟು ವೀಡಿಯೋ ಎಡಿಟ್ ಮಾಡ್ತಿದ್ದೆ. ಭಯ ಏನಿಲ್ಲ, ಅಂದರೆ ವೆಹಿಕಲ್ಸ್ ಎಲ್ಲ ರೋಡಲ್ಲಿ ಹೋಗ್ತಾನೆ ಇರುತ್ತೆ, ತರ್ಡ್ ಫ್ಲೋರಲ್ಲ ವೆಹಿಕಲ್ಸ್ ಎಲ್ಲ ಹೋಗ್ತಾನೆ ಇರುತ್ತೆ ಅಂತ ಎಡಿಟ್ ಮಾಡ್ತಿದ್ದೆ. ಬಟ್ ಇವಾಗ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಏನಂದರೆ ಅದೇ ಡೆತ್ ಆಗಿದೆ ಅಲ್ವಾ. ನಿಜವಾಗ್ಲೂ ಹೇಳಿ, ಈ ದೆವ್ವ ಆ ಥರ ಎಲ್ಲ ನಿಜವಾಗ್ಲೂ ಇದೆಯಾ? ನನಗೇನು ಗೊತ್ತಿಲ್ಲ. ಬಟ್ ಅದು ಜಸ್ಟ್ ಆತ್ಮ ತಾನೇ, ಅದು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಬಟ್ ನಂಗೆ ಗೊತ್ತಿಲ್ಲ ಅದರ ಬಗ್ಗೆ ಏನು ಇದೆಯಾ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ಬಟ್ ಓಕೆ, ಅದು ಬಿಡೋಣ. ನೆಕ್ಸ್ಟು ಏನಂದರೆ ಇವತ್ತು ನೋಡಿ, ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಅದು ಚಿಕ್ಕ ತೆಂಗಿನಕಾಯಿ ಅಂತ ಅಂತೀನಿ. ನಂಗೆ ಅದ್ರ ಹೆಸ್ರು ಏನು ನೋಡಿ ಇದ್ರ ಹೆಸ್ರು ಏನಂತ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಚಿಕ್ಕ ಪುಟ್ಟ ತೆಂಗಿನಕಾಯಿ, ನಂಗೆ ಆ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಥರನೇ ಇರುತ್ತೆ. ನಂಗೆ ಅದು ಇಷ್ಟ, ತುಂಬಾ ಇಷ್ಟ. ನನಗೆ ಯಾರು ಕೊಟ್ಟರು ನಾನು ತಿಂತೀನಿ, ತುಂಬಾ ಇಷ್ಟ. ಇವತ್ತು ವರ್ಕ್ ಇದೆ. ನಿನ್ನೆ ಹಾಫ್ ಡೇ ವರ್ಕ್ ಮಾಡಿಬಿಟ್ಟು ಹುಷಾರಿಲ್ಲ ಅಂತ ನಾನು ಸೀನಿಯರ್ ಹತ್ರ ಕೇಳಿಬಿಟ್ಟು ಬಂದುಬಿಟ್ಟೆ. ನಂಗೆ ಹಾಗೇ ಇಲ್ಲ, ಹೆವಿ ಪೇನ್ ಇತ್ತು ನಿನ್ನೆ, ಹಾಗೇ ಇಲ್ಲ. ಮತ್ತು ನೇಬರ್ ಈವ್ನಿಂಗ್ ಆದಾಗ ನೇಬರ್ ಯಾರೋ ತೀರೋಗಿದ್ರು, ಅದು ಬೇರೆ ನೋಡಿಬಿಟ್ಟೆ. ಮತ್ತು ಹೆವಿ ಟೆನ್ಷನ್ ಆಗೋಯಿತು. ಅಂದರೆ ಫುಲ್ ಅವರು ಅಳ್ತಾಯಿದ್ರು, ಅವ್ರ ಮನೇಲಿ ಫುಲ್ ಅಳ್ತಿದ್ರು. ಅದು ನಾನು ನಮ್ಮ ಮಮ್ಮಿ ಟೆರೇಸಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ವಿ. ಯಾರಿವಾಗ ನಮ್ಮ ಮುಂದೆ ಹತ್ತಿರ ನಾವು ಎಷ್ಟು ಕಲ್ಲು ಮನಸ್ಸಿದ್ರು ನಮ್ಗೆ ಅಳು ಬಂದೇ ಬರುತ್ತೆ. ನಮ್ಮ ಮುಂದೆ ಯಾರಾದರೂ ಹತ್ರ ನಮಗೂ ಸೇರಿಕೊಂಡು ಅಳು ಬರುತ್ತೆ. ನಾವು ನೋಡ್ಕೊಂಡೇ ಇದ್ವಿ, ನಮಗೂ ಅಳು ಬರ್ತಿತ್ತು, ನಮಗೂ ಬೇಜಾರಾಗ್ತಿತ್ತು. ಏನಪ್ಪ ಇದು ಅಂತ. ಜೀವನನೇ ಅಷ್ಟೇ ಅಲ್ವಾ. ಇವತ್ತು ಹುಟ್ಟಿದ್ರೆ ನಾಳೆ ಸಾಯಲೇಬೇಕಲ್ವ, ಅದೇ ಫಿಕ್ಸೆಡ್ ಅಲ್ವ, ಬೇರೆ ಏನು ಮಾಡೋಕ್ಕಾಗಲ್ಲಲ್ವ ಅಂತ. ಬಟ್ ಆ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂದಾಗ ಅಳು ಬರುತ್ತೆ. ನಮ್ಮ ಮಮ್ಮಿನೇ ಹೇಳ್ತಿದ್ರು, ನಮ್ಮ ಮಮ್ಮಿನ ಮಿಸ್ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ.
ಬಟ್ ನಾನು ಸುಮ್ಮನೆ ಏನು ಹೇಳಿಲ್ಲ. ನಂಗೆ ಅವ್ರು ಅಳೋದನ್ನು ನೋಡಿ ಬೇಜಾರಾಗ್ತಿತ್ತು. ಆಮೇಲೆ ಮಾರ್ನಿಂಗ್ ಎದ್ದಾದ್ಮೇಲೆ ನಮ್ಮ ಮಮ್ಮಿ ಬೇಗ ಎದ್ದೊಳ್ತಾರೆ. ಡೈಲಿ ಎದ್ದೊಳಿ ಟಿಫಿನು ಬಾಕ್ಸಿಗೆಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಈವ್ನಿಂಗ್ ಡಿನ್ನರ್ ಆಗಲಿ ಎಲ್ಲ ಅವರೇ ರೆಡಿ ಮಾಡಿಕೊಡ್ತಾರೆ. ನನಗೆ ಏನು ಕಷ್ಟ ಇಲ್ಲ ಇವಾಗ ಕುಕ್ಕಿಂಗ್ ಮಾಡೋದು. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ, ಎಲ್ಲದರಲ್ಲೂ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ನಂಗೆ ಕುಕ್ಕಿಂಗು ಬರ್ತಿರಲಿಲ್ಲ, ಊಟ ಮಾಡೋಕ್ಕೂ ತುಂಬ ಕಷ್ಟಪಡ್ತಿದ್ದೆ. ಬಟ್ ಇವಾಗ ನಮ್ಮ ಮಮ್ಮಿ ಬಂದಾದಮೇಲೆ ನಂಗೆ ತುಂಬ ಹೆಲ್ಪ್ ಆಗಿದೆ. ಬಿಫೋರ್ ನಾನು ಪಿ ಜಿಯಲ್ಲಿದ್ದಾಗ ನನಗೆ ಈ ಫುಡ್ ಬಂದು ಸೆಟ್ಟೇ ಆಗ್ತಿರಲಿಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಿರಲಿಲ್ಲ. ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಆಮೇಲೆ ರೂಮ್ ಮಾಡಿದ್ವಿ. ನಮ್ಮಮ್ಮ ಬಂದರು. ಇವಾಗ ಟೈಮ್ಗೆ ತಿಂದು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಅಂತಿದ್ದಾರೆ. ಬಟ್ ವೆಯ್ಟ್ ಲಾಸ್ ಮಾಡಬೇಕು ನೆಕ್ಸ್ಟಿಂದ. ಸೊ ಇವಾಗ ಎಲ್ಲ ನಾನು ಟಿಫಿನೆಲ್ಲ ಎತ್ಕೊಂಡೆಲ್ಲ ಬಂದುಬಿಟ್ಟೆ. ನಾನಿವಾಗ ಆಫೀಸ್ ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಬಂದು ನಿನ್ನೆನೇ ಆ್ಯಕ್ಚುಲಿ ಸ್ವಲ್ಪ ಪೆಂಡಿಂಗ್ ಇತ್ತು, ವರ್ಕ್ ಮಾಡಬೇಕಿತ್ತು. ಬಟ್ ನನಗೆ ಹೆಲ್ತ್ ಸರಿ ಇಲ್ಲ ಅಂತ ನಾನು ಬಂದುಬಿಟ್ಟೆ. ನಂಗೆ ಆಗಿಲ್ಲ, ವರ್ಕ್ ಇದೆ ಇವತ್ತು. ಎಲ್ಲ ಪೆಂಡಿಂಗ್ ಉಳಿದಿರೋದೆಲ್ಲ ವರ್ಕ್ ಮಾಡ್ತೀನಿ. ನನಗೆ ಏನಂದರೆ ವರ್ಕಲ್ಲಿ ನಾನು ಒಂದು ವರ್ಕ್ ಅಂದರೆ ನೀಟಾಗಿ ಮಾಡಬೇಕು. ಯಾವುದೇ ಅರ್ಧಂಬರ್ಧ ವರ್ಕ್ ಮಾಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಇದು ಬಾಯ್ ಫ್ರೆಂಡ್ ಅಂತ ತಿಳ್ಕೊಬೇಡಿ, ಊಬರನ್ನು. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀನಿ ಬ್ಯಾಗ್ ಇಟ್ಬಿಟ್ಟು. ಲೇಟಾಗಿತ್ತು ಆಲ್ರೆಡಿ ನಂಗೆ ಕೋರ್ಟಿಗೆ ಹೋಗೋಕ್ಕೆ, ಅದಕ್ಕೆ ಊಬರ್ ಬುಕ್ ಮಾಡ್ತೀನಿ ನಾನು. ಹೆವಿ ಏನು ಇಟ್ಕೊಳ್ಳೋಕ್ಕಿಲ್ಲ ಅಂದರೆ ಬೈಕ್ ಬುಕ್ ಮಾಡ್ತೀನಿ, ಅದರಲ್ಲಿ ಹೋಗ್ತೀನಿ. ಫೈಲ್ ಏನಾದರೂ ಇದ್ದರೆ ಆಟೋದಲ್ಲಿ ಹೋಗ್ತೀನಿ, ಆ ಥರ ಮಾಡ್ತೀನಿ. ಮತ್ತು ಇಲ್ಲಿ ಕೋರ್ಟಿಗೆ ಬಂದು ನಂಗೆ ಫ್ರೂಟ್ ಲಸ್ಸಿ ಅಂದರೆ ತುಂಬ ಇಷ್ಟ. ಲಸ್ಸಿ ಅಂದ್ರೂ ತುಂಬ ಇಷ್ಟ. ಅದು ಕೊಟ್ಬಿಟ್ಟು ನಮ್ಮ ಮಮ್ಮಿ ಸ್ಕ್ರೂಟಿನಿ ಮಮ್ಮಿ ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಅವ್ರನ್ನ ಮಮ್ಮಿ ಅಂತಲೇ ಕರಿತೀನಿ. ಅವ್ರ ಹತ್ರ ಎಲ್ಲ ಸ್ವಲ್ಪ ವರ್ಕ್ ಇತ್ತು, ಅಲ್ಲೆಲ್ಲ ಬ್ರ್ಯಾಂಚಲ್ಲಿ ಸ್ವಲ್ಪ ವರ್ಕ್ ಇತ್ತು, ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ರಿಟರ್ನ್ ಆಫೀಸ್ ಬಂದೆ. ಇವಾಗ ನಾನು ಕೋರ್ಟ್ ಬಗ್ಗೆ ಯಾವುದು ತಿಳ್ಸೋಕ್ಕೆ ಹೋಗಲ್ಲ, ಕೋರ್ಟ್ ಬಗ್ಗೆ ಯಾವುದು ತೋರ್ಸೋಕ್ಕೆ ಹೋಗಲ್ಲ. ಯಾಕಂದರೆ ನೋಟಿಫಿಕೇಷನ್ ಬಂದಿದೆಯಲ್ಲ, ಬಾರ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೋರ್ಟ್ ಬಗ್ಗೆ ಏನು ಅಪ್ಲೋಡ್ ಮಾಡಬಾರ್ದು, ಏನು ಆಗಬಾರ್ದು ಅಂತ. ಸೊ ಅದಕ್ಕಾಗಿ ನಾನು ಯಾವ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ, ಎಲ್ಲ ಮಾಡಿರೋದು ಡಿಲೀಟ್ ಮಾಡ್ತಿದ್ದೀನಿ. ಸೊ ಆಫೀಸ್ ಬಂದೆ, ರಿಟರ್ನ್ ಕೋರ್ಟಿಂದ ಇದೆಯಲ್ಲ ದಾರಿಯಲ್ಲೆಲ್ಲ ನನಗೆ ಏನಾದರೂ ಇಂಪ್ರೆಸಿವ್ ಆಗಿ ಕಂಡ್ರೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ನೋಡಿ ಆ ಬ್ಯಾಕ್ ಸೈಡಲ್ಲಿ ಇದ್ದವ್ರು ನೋಡಿ ಎಷ್ಟು ಇನ್ನೋಸೆಂಟ್, ಹೆಂಗೆ ಮಾಡ್ತಿದ್ದಾರೆ ಅಂತ. ನಂಗೆ ಅವ್ರನ್ನ ನೋಡುವಾಗ ನಂಗೆ ಈ ಫುಟ್ಪಾತಲ್ಲೆಲ್ಲ ಏನಾದರೂ ಐಟಮ್ಸ್ ಸೇಲ್ ಮಾಡ್ತಾರಲ್ಲ, ಅವರನ್ನೆಲ್ಲ ನೋಡುವಾಗ ಒಂಥರ ಅಯ್ಯೋ ಎಷ್ಟು ಕಷ್ಟಪಡ್ತಿದ್ದಾರಲ್ವಾ ಅಂತ ಅನ್ನಿಸುತ್ತೆ. ಬಟ್ ಈ ಹೂವು ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣಿಸಿತ್ತು. ಈ ಕಡೆ ಎಲ್ಲ ಬಿಡಿಸಿ ಆ ಥರನೇ ಹೂವು ಕೊಡ್ತಾರೆ, ಅದು ನಾವೇ ಕಟ್ಕೊಬೇಕು ಅನಿಸುತ್ತೆ. ಬಟ್ ನೋಡಿ ನಾನು ಹೋಗ್ತಿರುವಾಗ ಈ ಹಕ್ಕಿ ನಂಗೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನಡ್ಕೊಂಡು ಹೋಗುವಾಗ ಅಲ್ಲಿ ಏನೇನು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ನನಗೇನಂದರೆ ಲೈಫ್ ಬಂದು ಕಲರ್ಫುಲ್ಲಾಗಿರಬೇಕು. ಜಸ್ಟ್ ಇದೇ ಪಾತ್ ಅಲ್ವಾ, ಒಂದೇ ಪಾತ್ ಚೂಸ್ ಮಾಡೋದಲ್ಲ. ಲೈಫ್ ಅಂದರೆ ಫುಲ್ ಕಲರ್ಸು ಎಲ್ಲ ಇರಬೇಕು. ಜಸ್ಟ್ ಬರೀ ಅಡ್ವೊಕೇಟ್ ಬಗ್ಗೆ ಮಾತ್ರ ಇರಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಇರಬೇಕು ಅಂತ ಅನ್ಕೊತಾರೆ. ಆ ಥರ ಮೈಂಡ್ ಇದ್ದರೆ ನಂದು ಆ ಥರ ಅಲ್ಲ. ನಾನು ತುಂಬ ಕಲರ್ಸ್ ಮೈಂಡ್ ಅಂತ ಹೇಳ್ಬೋದು. ನನಗೆ ಎಲ್ಲ ಕಲರ್ಸ್ ಬೇಕು. ಅಂದರೆ ಇವಾಗ ನಂಗೆ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಅಲ್ಲ, ಐ ಚೂಸ್ ಎವ್ರಿಥಿಂಗ್. ನನಗೆ ಎಲ್ಲನೂ ಬೇಕು. ಎಲ್ಲ ಅಂದರೆ ಇದೊಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ನನಗೆ ಅಷ್ಟೇ, ಇರೋ ಒಂದು ಲೈಫಿಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಷ್ಟೇ. ಇಲ್ಲ ನಾನು ಇದೊಂದೇ ಪ್ರೊಫೆಷನಲ್ಲಿ ಇದ್ದೀನಿ, ಇದು ಮಾತ್ರ ಮಾಡಿದರೆ ಸಾಕು ಅಂತ ನನಗಿಲ್ಲ. ಎಲ್ಲ ಓವರಾಲ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ನಂದು ಒಂದು ಅಷ್ಟೇ. ಸೊ ಆದ ನಂತರ ನಾನು ಆಫೀಸ್ ಬಂದೆ. ನಾನು ಸ್ವಲ್ಪ ವರ್ಕ್ ಇತ್ತು, ಎಲ್ಲ ಮಾಡ್ಕೊಂಡಿದ್ದೆ. ಈ ನೋಡಿ ಹೆವಿ ಎಲ್ಲ ಮಿಸ್ಲೇನಿಯಸ್ ಎಲ್ಲ ವರ್ಕ್ ಇತ್ತು, ಅದು ನಾನು ಮಾಡ್ಕೊತಿದ್ದೆ. ಈ ನೀಡಲ್ಗೆ ಹಗ್ಗ ಹಾಕ್ತೀವಲ್ವ ಥ್ರೆಡ್ಡು, ಅದು ತುಂಬ ಕಾಮಿಡಿ ಅನಿಸುತ್ತೆ ನನಗೆ. ಬಟ್ ನೋಡಿ ಸ್ಟೆಪ್ಲರ್ ಯೂಸ್ ಮಾಡೋಕ್ಕಿದ್ರು ಸ್ಟೆಪ್ಲರ್ ಯೂಸ್ ಮಾಡೋಂಗಿಲ್ಲ, ಇದೇ ಥ್ರೆಡ್ ಅಲ್ಲೇ ಯೂಸ್ ಮಾಡಬೇಕು. ಬಟ್ ಈ ಥರ ಫೈಲಿಂಗು ಚೆನ್ನಾಗಿ ಕಾಣಿಸುತ್ತೆ. ನನಗೇನೋ ನೀಟಾಗಿರಬೇಕು. ನನಗೆ ಇವಾಗ ಯಾವುದೋ ಒಂದು ಕೆಲಸ ಮಾಡಿದರೆ ನೀಟಾಗಿರಬೇಕು. ನಂಗೆ
ಏನೋ ಅದು ಕರೆಕ್ಟ್ ಇಲ್ಲ ಅದರಲ್ಲಿ ಒಬ್ಜೆಕ್ಷನ್ ರೈಸ್ ಆಗೋದು, ಆ ಥರ ಯಾವ ಕೆಲಸನೂ ನಾನು ಮಾಡಲ್ಲ. ನಾನು ಯಾವ ಕೆಲಸ ಮಾಡಿದ್ರೂ ನೀಟಾಗಿ ಮಾಡ್ತೀನಿ. ಇನ್ ಕೇಸ್ ಮಾಡಬಾರ್ದಂದ್ರೆ ಮಾಡೋದೇ ಇಲ್ಲ. ನಾನು ಅದು ಬೇಡವೇ ಬೇಡ ಅಂತ ಬಿಟ್ಬಿಡ್ತೀನಿ. ಮಾಡಿದರೆ ನೀಟಾಗಿ ಮಾಡ್ತೀನಿ ಅಷ್ಟೇ ನಂದು. ಏನಾದರೂ ಒಂದು ಕೆಲಸ ಮಾಡೋದಂದರೆ ನೀಟಾಗಿ ಮಾಡಬೇಕು. ಇಲ್ಲಾಂದರೆ ನಾವು ಒಬ್ಜೆಕ್ಷನ್ ರೈಸ್ ಆಗೋ ಥರ ಕೆಲಸ ಮಾಡಿದ್ರೆ ಆ ಕೆಲಸನೇ ಬೇಡ. ನಾನು ಯಾವ ಕೆಲಸ ಮಾಡಿದ್ರೂ ನೀಟಾಗಿ ಮಾಡ್ತೀನಿ. ಅದೇ ನಾನು ಸ್ಲೋವಾಗಾದರೂ ಪರವಾಗಿಲ್ಲ, ನನಗೊಂದು ಕೆಲಸ ನೀಟಾಗಿ ಆಗಬೇಕು. ನಾನು ಸ್ಕೂಲಲ್ಲಿದ್ದಾಗಲೂ ಹಾಗೆಯೇ ಏನಾದರೂ ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಫುಲ್ ನೈಟು ನಾನು ಆ ಪ್ರಾಜೆಕ್ಟ್ ಫುಲ್ ನೈಟು ಆಗಿ ನಾನು ಮಲಗಿಲ್ಲ ಅಂದರೂ ಪರವಾಗಿಲ್ಲ, ಕೂತ್ಕೊಂಡು ನೀಟಾಗಿ ಪ್ರಾಜೆಕ್ಟ್ ಮಾಡ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ. ಅಂದರೆ ಫುಲ್ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಮಾಡ್ತಿದ್ದೆ. ಸೊ ಆ ಥರ ಮೈಂಡ್ ನಂದು. ಒಂದು ಕೆಲಸ ಮಾಡಿದ್ರೆ ನೀಟಾಗಿ ಅದರೊಳಗೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಮಾಡಬೇಕು, ಯಾವುದಾದ್ರಲ್ಲಿ ಒಬ್ಜೆಕ್ಷನ್ ಬರಬಾರ್ದು ಅಂತ. ಇನ್ ಕೇಸ್ ನಂಗೆ ಆ ಕೆಲಸ ಮಾಡಬಾರ್ದು ಅನಿಸಿದ್ರೆ ನಾನು ಈ ಅರ್ಧ ಕೆಲಸ ಮಾಡೋದಂದ್ರೆ ನಾನು ಮಾಡೋಕ್ಕೆ ಹೋಗಲ್ಲ. ನಂಗೆ ಆ ಥರ ಕೆಲಸ ಮಾಡೋದೇ ಇಷ್ಟ ಆಗಲ್ಲ. ಯಾವುದಾದ್ರೂ ಕೆಲಸ ಮಾಡಿದ್ರು ಅಷ್ಟೇ ನಂಗೆ ಹೇಳೋದು, ನೀಟಾಗಿ ಕೆಲಸ ಮಾಡಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಬೇರೆ ಒಬ್ಜೆಕ್ಷನ್ ರೈಸು ಆ ಥರ ಎಲ್ಲ ಕೆಲಸ ಎಲ್ಲ ಮಾಡೋದು ನಂಗೆ ಇಷ್ಟನೇ ಇಲ್ಲ. ನಾನು ಎಷ್ಟೋ ಕೋರ್ಟ್ ಫೈಲಿಂಗ್ಸ್ ನೋಡ್ತೀನಿ, ಎಷ್ಟೋ ಒಬ್ರದ್ದು ಹೆಂಗೆ ಫೈಲ್ ಮಾಡಿರ್ತಾರಂದರೆ ಅದೆಷ್ಟೋ ಒಬ್ಜೆಕ್ಷನ್ ಬರುತ್ತೆ. ಒಬ್ಜೆಕ್ಷನ್ ಕಂಪ್ಲೇಂಟ್ ಮಾಡಿದ್ಮೇಲೆ ರಿಜಿಸ್ಟರ್ ಹತ್ರ ಬಂದು ಒಬ್ಜೆಕ್ಷನ್ ಕಂಪ್ಲೇಂಟ್ ಮಾಡಿ ಆದಮೇಲೆ ಮತ್ತೊಂದು ಸಲ ಮೆಮೊ ಮೂವ್ ಮಾಡಿದರೆ ಮತ್ತೆ ಡಿಲೇಗೆ ಮತ್ತೊಂದು ಸಲ ಕಂಪ್ಲೇಂಟ್ ಮಾಡಬೇಕು. ಮತ್ತೆ ಅದು ಡಿಲೇಗೆ ತಂದು ಮತ್ತೆ ಮೆಮೊ ಮೂವ್ ಮಾಡಬೇಕು. ಎರಡೆರಡು ಎಷ್ಟೆಷ್ಟು ಕೆಲಸ ಮಾಡ್ಕೊತಾರೆ ಒಂದು ಫೈಲಿಂಗಲ್ಲಿ. ಅದೆಲ್ಲ ನನಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಆಗಲ್ಲ. ನನ್ನ ಕೆಲಸ ಅಂದರೆ ಒಂದೇ ಸಲ ನೀಟಾಗಿರಬೇಕು, ಪರ್ಫೆಕ್ಟಾಗಿ. ಫಸ್ಟ್ ಟೈಮ್ ಒಂದೇ ಸಲ ಕೆಲಸದಲ್ಲಿ ನೀಟಾಗಿ ಮಾಡಿದರೆ ರಿಸಲ್ಟು 100% ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೇ ನನ್ನ ಪ್ಲ್ಯಾನು. ನಾನು ಯೂಸ್ ಮಾಡೋದು ಅಷ್ಟೇ. ನಾನು ಯಾವ ಕೆಲಸದಲ್ಲಾದರೂ ಫುಲ್ ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಮಾಡ್ತೀನಿ, ಬೇರೆ ಕೆಟ್ಟದಾಗ ಮಾಡಲ್ಲ. ಇನ್ ಕೇಸ್ ನಂಗೆ ಏನಾದರೂ ಒಬ್ಜೆಕ್ಷನ್ ಆ ಥರ ರೈಸ್ ಆಗೋ ಕೆಲಸ ಮಾಡಿದರೆ ನಾನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಇವಾಗ ಮನೆಗೆ ಹೋಗಿ ಎಲ್ಲ ವೀಡಿಯೋಸ್ ಎಡಿಟ್ ಮಾಡಬೇಕು. ಆಲ್ರೆಡಿ 6:30 6:45 ಆಗೋಯ್ತು. ಇವತ್ತು ನಾನು ವರ್ಕ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಕತ್ಲಾಗೋಯ್ತು. ಇದೇ ಫಸ್ಟ್ ಟೈಮ್ ಇಷ್ಟು ಲೇಟ್ ಆಗಿರೋದು. ನಾನು ಆಫೀಸಿಂದ ಬರುವಾಗ ಫುಲ್ಲು ಕತ್ಲು, ಹೊರಗಡೆ. ನಂಗೆ ಶಾಕು. ನಮ್ಮಮ್ಮ ಕಾಲ್ ಮೇಲೆ ಕಾಲ್ ಮಾಡಿ ಬೈತಿದ್ದಾರೆ, ಏನು ಇನ್ನೂ ವರ್ಕ್ ಆಗಿಲ್ವಾ ಅಂತ. ನೋಡಿ, ಬಸ್ಸಲ್ಲಿ ಒಂದು ಹುಡುಗಿಗೆ ಯಾರೋ ಬಾಯ್ ಫ್ರೆಂಡ್ ಫ್ಲವರ್ಸ್ ಕೊಟ್ಟಿದ್ದಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ. ಆ ಹುಡುಗಿ ಆ ಫ್ಲವರ್ಸ್ ಇಟ್ಕೊಂಡು ಅಷ್ಟು ಎಂಜಾಯ್ ಮಾಡ್ತಿದ್ಲು. ಸಖತ್ತಿತ್ತು ಆ ಫ್ಲವರ್ಸು. ನನಗೂ ತುಂಬ ಖುಷಿ ಆಯ್ತು. ಅಯ್ಯ, ಇವರಿಗಾದ್ರೂ ಬಾಯ್ ಫ್ರೆಂಡ್ಸ್ ಇದ್ದಾರೆ, ಇಷ್ಟು ಫ್ಲವರ್ಸ್ ಕೊಡ್ತಾರೆ, ನಮ್ಗೆ ಅದೂ ಇಲ್ಲ ಅಂತ. ಆಲ್ರೆಡಿ ತುಂಬ ಲೇಟ್ ಆಗೋಯ್ತು. ನಾನು ಬಸ್ ಸ್ಟ್ಯಾಂಡಿಗೆ ಮೆಜೆಸ್ಟಿಕ್ಗೆ ಬರುವಾಗಲೇ 6:45 ಆಗೋಯ್ತು. ಫುಲ್ ಕತ್ಲು ಆಗೋಯ್ತು. ನಮ್ಮಮ್ಮ ಅಂತೂ ಫೋನ್ ಮೇಲೆ ಫೋನ್ ಮಾಡಿ ತಲೆ ತಿಂತಿದ್ರು, ಇವತ್ತೇನು ಇಷ್ಟು ಲೇಟ್ ಇದೆಯಾ ಇಲ್ವಾ ಅಂತ. ಬಟ್ ಲೇಟ್ ಆಗಿರೋದೇ ನಂಗೆ ಗೊತ್ತಾಗಿಲ್ಲ. ನಾನು ವರ್ಕ್ ಮಾಡ್ತಿದ್ನಲ್ವ, ಸೊ ಹಂಗೆ ಗೊತ್ತಾಗಿಲ್ಲ. ಬಂದುಬಿಟ್ಟೆ. ಬಟ್ ಇವತ್ತೇ ಫಸ್ಟ್ ಟೈಮ್ ಲೇಟ್ ಆಗಿರೋದು. ನನಗೊಂದು ಭಯ, ನೇಬರ್ ಬೇರೆ ಡೆತ್ ಆಗಿದ್ದಾರೆ, ಏನಾಯಿತೋ ಏನೋ, ಮಮ್ಮಿ ಬೇರೆ ಒಬ್ಬರೇ ಇದ್ದಾರೆ ಅಂತ. ಬಟ್ ಇರಲಿ ಬಿಡಿ, ಎಲ್ಲ ಅದ್ರ ಬಗ್ಗೆ ಎಲ್ಲ ಥಿಂಕೆಲ್ಲ ಮಾಡ್ಕೊಂಡು ಇರೋಕ್ಕಾಗಲ್ಲ. ಎಲ್ಲ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಸೊ ಮತ್ತೆ ನಾನು ನಮ್ಮ ಮನೆಗೆ ಬಂದೆ. ಮನೆಗೆ ಬಂದಾಗ ನಮ್ಮಮ್ಮ ಕುಕ್ ಮಾಡ್ತಿದ್ರು, ಕರಿ ಮಾಡ್ತಿದ್ರು. ಸೊ ನನಗೂ ನಾನು ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಮಮ್ಮಿ ಊಟ ಹಾಕ್ಕೊಟ್ರು. ನೋಡಿ, ನಮ್ಮ ಮಮ್ಮಿ 3 ಟೈಮ್ಸ್ ಚೆನ್ನಾಗಿ ಕುಕ್ ಮಾಡಿ ಹಾಕ್ತಾರೆ. ನನಗೆ ಏನು ಟೆನ್ಷನ್ ಇಲ್ಲ. ಏನಂದರೆ ಮಕ್ಳ ಮೇಲೆ ಪ್ರೀತಿ ಇರೋದು ಪೇರೆಂಟ್ಸಿಗೆ ಅಲ್ವಾ. ನಾವು ಕಷ್ಟಪಡ್ತೀವಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡು 3 ಟೈಮ್ಸ್ ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಾರೆ. ನಮಗೇನು ಬೇಕೋ ಅದು ಮಾಡಿ ಹಾಕ್ತಾರೆ. ಏನು ಟೆನ್ಷನ್ ಇಲ್ಲ, ಚೆನ್ನಾಗಿ ನೋಡ್ಕೊತಾರೆ. ಬಟ್ ಸಮ್ಟೈಮ್ಸ್ ನಾವು ಅವರನ್ನೇ ಅವಾಯ್ಡ್ ಮಾಡಿಬಿಡ್ತೀವಿ. ನಾನು ನಮ್ಮ ಮಮ್ಮಿನ ಬೈತೀನಿ ಸಮ್ಟೈಮ್ಸ್. ಸಿಟ್ಟಲ್ಲಿರುವಾಗ ನಂಗೆ ಗೊತ್ತಾಗಲ್ಲ. ಬಟ್ ನಾನು ತುಂಬ ಸಾರಿ ಕೇಳ್ತೀನಿ. ತುಂಬ ಎಮೋಷ್ನಲ್ ಆಗಿ ಹೋಗ್ತೀನಿ. ನಮ್ಮ ಮಮ್ಮಿನ ಬೈದರೆ ತುಂಬ ಸಾರಿ ಕೇಳ್ತೀನಿ ನಾನು. ಅದು ಎಲ್ಲರೂ ಹಾಗೇ, ಗೊತ್ತಾಗಲ್ಲ. ನಮ್ಮ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಡ್ತೀವಿ. ಬಟ್ ಆಮೇಲೆ ರಿಯಲೈಸ್ ಆಗಿ ಸಾರಿ ಕೇಳ್ತೀವಿ. ಸೊ ನಮ್ಮಮ್ಮ ನಂಗೆ ನೋಡಿ, ಅಡುಗೆ ರೆಡಿಯಾಗಿದೆ. ನಮ್ಮಮ್ಮ ನನಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ.
ಏನು ತಿನ್ನಬೇಕಷ್ಟೆ. ನನಗೆ ಇವತ್ತು ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಹೆವಿ ಸುಸ್ತಾಗೋಯಿತು ನನಗೆ, ಏನೋ ಮನಸ್ಸಿಲ್ಲ. ಬಟ್ ಹೊರಗಡೆನೂ ಹೋಗಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಅಂದರೆ ನಿನ್ನೆ ಸತ್ತಿದ್ರು ಅಂತ ಹೇಳಿದ್ನಲ್ಲ, ಹಾಗೆ ಏನಂದರೆ ಒಳ್ಳೆ ಮನಸ್ಸಿದ್ರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನಾನು ಯಾರಿಗೂ ಕೆಟ್ಟದ್ದು ಬಯಸೋಕ್ಕೆ ಹೋಗಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ದೇವರನ್ನಷ್ಟು ಬೇಡಕ್ಕೆ ಹೋಗಲ್ಲ. ಸೊ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ಕೆಟ್ಟದ್ದು ಮಾಡಲ್ಲಲ್ಲ, ನಂಗೆ ದೇವರು ಒಳ್ಳೆಯದೇ ಮಾಡ್ತಾನೇ ಇದ್ದಾರೆ. ಸೊ ಅದಕ್ಕೆ ನಂಗೆ ಅಷ್ಟು ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ